ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೋಡಿ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂಥವ್ರ ಮೇಲೆ ಪೊಲೀಸರು ಯಾವ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ ನೋಡಿ. ಮೋದಿ, ಅಮಿತ್ ಶಾಜಿ, ದೆಹಲಿ ಪೊಲೀಸರು ಕರುಣೆನೇ ಇಲ್ವಾ? ಓ ವೇಟ್, ಇದು ದೆಹಲಿ ವಿಡಿಯೋ ಅಲ್ಲ ಅಲ್ವಾ? ಪಂಜಾಬ್ದು. ಓಕೆ, ಅರವಿಂದ್ ಕೇಜ್ರಿವಾಲ್ ಪಕ್ಷದ ಸರ್ಕಾರದ ಪೊಲೀಸರು ಇವರು. ಬಿಡಿ ಬಿಡಿ ಬಿಡಿ, ಸರಿಯಾಗಿ ಮಾಡ್ತಾ ಇದ್ದಾರೆ. ಇನ್ನೂ 4 ಬಾರಿಸ್ಲಿ ಬಿಡಿ. ನಾವಿದನ್ನೆಲ್ಲ ಮರೆತು ದೆಹಲಿ ಕಡೆಗೆ ಹೋಗ್ಬಿಡೋಣ. ಅಲ್ಲಿ ಏನಾಗ್ತಾ ಇದೆ ನೋಡೋಣ. ಅಲ್ಲಿ ಕರುಣೆ ಇಂಪಾರ್ಟೆಂಟು. ಇದೇ ತಾನೇ ವಾಸ್ತವ. ವೀಕ್ಷಕರೇ, ನೀವಿನ್ನೂ ಇವರ ಈ ನೀಟ್ ನಾಟಕವನ್ನೇ ನೋಡ್ಕೊಂಡು ಕೂತಿದ್ದೀರಾ? ನೀಟ್ ಮರುಪರೀಕ್ಷೆ ಆಗಿ ನೀಟ್ ಫಲಿತಾಂಶ ಬಂದ ಮೇಲೂ ಇನ್ನೂ ನಿಮ್ಮ ಗಮನ ಅದೇ ವಿಚಾರದ ಮೇಲಿದೆಯಾ? ಅಲ್ಲ, ಇರಲಿ, ಪರವಾಗಿಲ್ಲ. ಬಟ್ ಪಂಜಾಬಲ್ಲಿ ನಡೆದಿರುವಂಥ ಈ ಘಟನೆ ಯಾರ್ದಾದ್ರೂ ಕಣ್ಣಿಗೆ ಕಾಣಿಸ್ತಾ ಇದೆಯಾ ಇಲ್ವಾ? ಇಲ್ಲ ಅಂತಂದ್ರೆ ದಯವಿಟ್ಟು ಒಂದು ಬಾರಿ ಈ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ವಿದ್ಯಾರ್ಥಿಗಳೇ, ಪಂಜಾಬಿನ ವಿದ್ಯಾರ್ಥಿಗಳು ಫಾರ್ಮಸಿ ಆಫೀಸರ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಪಾಪ ದೊಡ್ಡ ದೊಡ್ಡ ಕನಸುಗಳ ಜೊತೆಗೆ ಪರೀಕ್ಷಾ ಕೇಂದ್ರಗಳಿಗೆ ಬಂದಿದ್ರು. ಬಟ್ ಪರೀಕ್ಷೆ ನಡೀತಾ ಇರುವಾಗಲೇ ಹೈಟೆಕ್ ಚೀಟಿಂಗ್ ನಡೀತಾ ಇರೋದು ಬಯಲಾಗಿ ಇವರೆಲ್ಲರ ಕನಸು ನುಚ್ಚು ನೂರಾಗ್ಬಿಟ್ಟಿದೆ. 2026 ಜುಲೈ 19, 20ನೇ ತಾರೀಕು ಬಾಬಾ ಫರೀದ್ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ನಡೆಸಿರುವಂತಹ ಫಾರ್ಮಸಿ ಆಫೀಸರ್ ಪರೀಕ್ಷೆಯಲ್ಲಿ ದೊಡ್ಡ ಹೈಟೆಕ್ ಚೀಟಿಂಗ್ ಜಾಲ ಬಯಲಾಗಿದೆ. ಸುಮಾರು 30 ಮಂದಿ ವಿದ್ಯಾರ್ಥಿಗಳು ಈ ಕ್ಯಾಮರಾ ಪೆನ್, ಬ್ಲೂಟೂತ್ ಡಿವೈಸ್ ಇವೆಲ್ಲದರ ಮೂಲಕ ಪರೀಕ್ಷೆಯನ್ನು ಬರಿತಾ ಇದ್ರು, ಚೀಟ್ ಮಾಡ್ತಾ ಇದ್ರು. ಬಟ್ ಇದರಿಂದ ನಷ್ಟ ಆಗಿದೆ ಯಾರಿಗೆ? ಸಾವಿರಾರು ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ. ತಮ್ಮ ಶ್ರಮ, ತಮ್ಮ ಪ್ರತಿಭೆಯನ್ನೇ ನಂಬಿಕೊಂಡು ಪರೀಕ್ಷೆಯನ್ನ ಬರೆಯೋದಕ್ಕೆ ಅಂತ ಬಂದಿದ್ದಂತಹ ವಿದ್ಯಾರ್ಥಿಗಳ ಭವಿಷ್ಯವನ್ನ ಇವರೆಲ್ಲ ಸೇರಿ ಹಾಳು ಮಾಡ್ಲಿಲ್ವಾ? ಬನ್ರಪ್ಪ ಈಗ ಬೊಬ್ಬೆ ಹಾಕಿ. ಅಯ್ಯೋ, ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಹೋಗಿ ಕಣ್ಣೀರು ಹಾಕ್ತಾ ಇದ್ದಾರೆ. ಒಂಚೂರು ಬಾಕಿ ಇದ್ರೆ ತಮ್ಮ ಪಂಜಾಬ್ಗೂ ಬಂದು ಹಾಕಿ ಅಲ್ಲ. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿ ಬಂದಾಗ ತಕ್ಷಣ ಪರೀಕ್ಷೆನ ರದ್ದುಗೊಳಿಸಿದ್ರು. ಮರು ಪರೀಕ್ಷೆ ಆಯಿತು, ರಿಸಲ್ಟ್ ಬಂದಾಯ್ತು, ಎಲ್ಲ ಆಯಿತು. ಇನ್ನು ನೆಕ್ಸ್ಟ್ ಕಾನೂನು ಕ್ರಮ ಏನೇನೆಲ್ಲ ಆಗಬೇಕೋ ಅವೆಲ್ಲವೂ ಆಗಬೇಕು. ಅದಕ್ಕೆ ನಾವು ಕೂಡ ಒತ್ತಾಯವನ್ನು ಮಾಡ್ತೀವಿ. ಬಟ್ ಇಲ್ಲಿ ಪಂಜಾಬಲ್ಲಿ ದೊಡ್ಡ ಹೈಟೆಕ್ ಚೀಟಿಂಗ್ ಜಾಲನೆ ಬಯಲಾಗಿದೆ. ಪಂಜಾಬಲ್ಲಿ ಯಾರಾದ್ರೂ ಸರ್ಕಾರ ಇರೋದು? ಆಮ್ ಆದ್ಮಿ ಪಕ್ಷದಲ್ವಾ? ನೀಟ್ ವಿವಾದ ಹೊರಬಂದಾಗ ಅರವಿಂದ್ ಕೇಜ್ರಿವಾಲ್ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗದಿದ್ದು. ಪೇಪರ್ ಲೀಕ್ ಇಂದ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ಬಿಟ್ಟಿದೆ, ವೇಕಪ್, ರೈಸ್, ಫೈಟ್ ಅಂತ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ದು. ಬಾಂಗ್ಲಾದೇಶ, ನೇಪಾಳದ ವಿದ್ಯಾರ್ಥಿ ಚಳುವಳಿಗಳನ್ನು ಉದಾಹರಣೆ ಕೊಟ್ಟು ಮೋದಿ ಸರ್ಕಾರದಿಂದ ಉತ್ತರದಾಯಿತ್ವ ಕೇಳಿದ್ದು. ತನಿಖೆಯನ್ನ ಮುಖಸ್ತುತಿ ಅಂತ ಕರೆದಿದ್ದೇನು, ಪ್ರತಿಭಟನೆಯಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳ ಪರ ನಾನಿದ್ದೇನೆ ಅಂತ ತೋರಿಸ್ಕೊಂಡಿದ್ದೇನು. ಈಗೇನಾಯ್ತಪ್ಪ? ಈ ವೇಕಪ್ಪು, ರೈಸು, ಫೈಟು ಈಗ ಹೇಳೋದಕ್ಕೆ ಬಾಯಿ ಬರ್ತಾ ಇಲ್ವಾ? ಅಥವಾ ಹೇಳೋದಕ್ಕೆ ಆಗ್ತಾ ಇಲ್ವಾ? ಮೋದಿ ವಿರುದ್ಧ ಫೈಟ್ ಮಾಡೋದ್ರಲ್ಲೇ ಬ್ಯುಸಿ ಇದ್ದೀರಾ? ಇದಕ್ಕೆ ಯಾವ ಕಾಕ್ರೋಚ್ಗಳು ಕೂಡ ಬಂದು ಮಾತಾಡಲ್ವಾ? ಯಾವ ಕಾಕ್ರೋಚ್ಗಳು ಕೂಡ ಬಂದು ಬಟ್ಟೆ ಹರ್ಕೊಂಡು ಹುಚ್ಚರ ಥರ ಆಡೋದೆಲ್ಲ ಇಲ್ವಾ? ಯಾವ ಸೋಕಾಲ್ಡ್ ಕ್ರಾಂತಿಕಾರಿಗಳು ಕೂಡ ಅರವಿಂದ್ ಕೇಜ್ರಿವಾಲ್ ಅಥವಾ ಭಗವಂತ ಮಾನ್ರನ್ನ ಪ್ರಶ್ನೆ ಮಾಡಲ್ವಾ? ಮಾಡಲ್ಲ. ಯಾಕೆ ಹೇಳಿ? ವಿದ್ಯಾರ್ಥಿಗಳ ಭವಿಷ್ಯ ಅನ್ನೋದು ನಿಮಗೆ ಎಲ್ಲಿ ರಾಜಕೀಯ ಲಾಭ ಸಿಗುತ್ತೋ ಅಲ್ಲಿ ಮಾತ್ರ ಬರುತ್ತೆ. ಆಮೇಲೆ ಫಾರಿನ್ ಫಂಡಿಂಗ್ ಲಿಸ್ಟ್ ಅಲ್ಲಿ
ಜಾರ್ಜ್ ಸೋರೋಸ್ ಲಿಸ್ಟಲ್ಲಿ ಮೋದಿ ಟಾರ್ಗೆಟ್ ಮಾತ್ರ ಇರೋದಲ್ವೇ? ಇವರನ್ನ ಹೆಂಗ್ ಪ್ರಶ್ನೆ ಮಾಡೋದಕ್ಕಾಗತ್ತೆ? ನೆವರ್. ಪಂಜಾಬ್ ಫಾರ್ಮಸಿ ಆಫೀಸರ್ ಪರೀಕ್ಷೆಯಲ್ಲಿ ಚೀಟಿಂಗ್ ಜಾಲ ಪತ್ತೆ ಆದಾಗ ಆ ಬ್ಲೂಟೂತ್ ಡಿವೈಸ್ ಆಗಿರ್ಬೋದು, ಕ್ಯಾಮ್ರಾ ಪೆನ್ ಮೂಲಕ ಇಡೀ ಪರೀಕ್ಷೆಯನ್ನು ಫೇಲ್ ಮಾಡಿದ್ರಲ್ವಾ, ಆಗ ಈ ತುರ್ತು ಪತ್ರಿಕಾಗೋಷ್ಠಿ, ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್, ಈ ಸೋಕಾಲ್ಡ್ ಸೆಲೆಬ್ರಿಟಿಗಳ ಕಣ್ಣೀರು ಎಲ್ಲಿಗೆ ಹೋಯ್ತು? ವಿದ್ಯಾರ್ಥಿಗಳ ಭವಿಷ್ಯ ಅಲ್ವಾ ಅದು ಕೂಡ. ಅಲ್ಲಿದ್ದ ಕಾಳಜಿ ಇಲ್ಲಿ ಎಲ್ಲಿಗೆ ಹೋಯ್ತು? ವೀಕ್ಷಕರ, ಆಮೇಲೆ ಆರಂಭದಲ್ಲಿ ತೋರಿಸಿದೆ ಅಲ್ವಾ ಆ ಒಂದು ವಿಡಿಯೋ. ಇದೇ ಅರವಿಂದ್ ಕೇಜ್ರಿವಾಲ್ ಹಾಗೆ ಭಗವಂತ್ ಮಾನ್ ಸರ್ಕಾರ ಪಂಜಾಬ್ ಪೊಲೀಸರ ಮೂಲಕ ಉದ್ಯೋಗಕ್ಕೋಸ್ಕರ ಪ್ರತಿಭಟನೆ ನಡೆಸಿದಂತಹ ಯುವಕರನ್ನ ರಸ್ತೆಯಲ್ಲೇ ಹೇಳ್ಕೊಂಡು ಹೋಗುವಂತ ದೃಶ್ಯಗಳನ್ನ ಏನು ಇಡೀ ದೇಶ ನೋಡ್ಲಿಲ್ವಾ? ನೋಡಿದೆ. ಆದ್ರೂ ರಾಜಕೀಯಕ್ಕೋಸ್ಕರ ಮೋರನ್ನ ಕೂಡ ಬಿಟ್ಟಿರುವಂತ ಇವ್ರುಗಳು ಇವತ್ತು ದೆಹಲಿಯಲ್ಲಿ ಬಂದು ತಮ್ಮನ್ನ ತಾವು ವಿದ್ಯಾರ್ಥಿಗಳ ರಕ್ಷಕರು ಅಂತ ಬಿಂಬಿಸ್ಕೊಳ್ತಾ ಇದ್ದಾರೆ. ಉದ್ಯೋಗ ಕೇಳಿದ್ರೆ ಲಾಠಿ ಏಟು, ಪರೀಕ್ಷೆ ಬರೆಯೋದಕ್ಕೆ ಹೋದ್ರೆ ಚೀಟಿಂಗ್ ಜಾಲ. ಆಮ್ ಆದ್ಮಿ ಪಕ್ಷದ ನಾಯಕರು ನೋಡಿದ್ರೆ ಮೋದಿಜಿಯವರನ್ನ ಕೆಳಗಿಳಿಸೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವತ್ತು ಅಭಿಜಿತ್ ದೇವ್ಗೆ ಏನಂದಿದ್ದ? ನಮಗೆ ಯಾವುದೇ ರಾಜಕೀಯ ಪಕ್ಷದ ಜೊತೆಗೆ ಸಂಬಂಧನೇ ಇಲ್ಲ. ಅಯ್ಯೋ, ಇವತ್ತು ಇಡೀ ವಿರೋಧ ಪಕ್ಷ, ಇಡೀ ಆಜಾದಿ ಗ್ಯಾಂಗು, ಇಡೀ ದೇಶ ವಿರೋಧಿ ಗ್ಯಾಂಗು, ಹಿಂದೂ ವಿರೋಧಿ ಗ್ಯಾಂಗು ಎಲ್ಲ ಜಾಂಡವರಿದಾರಲ್ವಾ. ವಿರೋಧ ಪಕ್ಷಗಳು ಇದೇ ವಿಚಾರವನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಂಡು ಕೂತಿದಾರಲ್ವಾ. ಸಂಸತ್ತಲ್ಲಿ ನೀಟ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಕೇಳಿದ್ರೆ ಕಾಂಗ್ರೆಸ್ ಇದು ಬೇರೆನೆ ವರಸೆ. ಇಲ್ಲ ಇಲ್ಲ ಇಲ್ಲ, ನಮಗೆ ಮೊದಲು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಬೇಕು. ಕೊಟ್ಟ ಮೇಲೆ ಯಾರು ಚರ್ಚೆ ಮಾಡ್ತೀರಾ? ಏನ್ ಚರ್ಚೆ ಮಾಡ್ತೀರಾ? ಇವ್ರುಗಳಿಗೆ ಸಂಸತ್ತು ನಡೆಯೋದು ಬೇಕಾಗಿಲ್ಲ. ಒಂದಷ್ಟು ದೊಡ್ಡ ದೊಡ್ಡ ಬಿಲ್ಗಳಿದಾವಲ್ವಾ, ಇವ್ರಿಗದು ಬೇಕಾಗಿಲ್ಲ. ಅದಕ್ಕೆ ಈ ಬಾರಿ ಹೆಂಗಾದ್ರೂ ಸರಿ ನಡಿಬಾರ್ದು ಅಧಿವೇಶನ ಅಂತ ಶತಾಯ ಗತಾಯ ಕೂತಿದ್ದಾರೆ. ನಾನು ಹೇಳೋದಿಲ್ಲಿ ಈ ಕಡೆ ನೀಟ್ ವಿದ್ಯಾರ್ಥಿಗಳ ಪರವಾಗಿ ನೀವು ಎಷ್ಟು ಜೋರಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ದೀರೋ ಅಷ್ಟೇ ಜೋರಾಗಿ ಪಂಜಾಬಿನ ಸಾವಿರಾರು ವಿದ್ಯಾರ್ಥಿಗಳ ಪರವಾಗಿ ಕೂಡ ಧ್ವನಿಯನ್ನ ಎತ್ತಿ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋದು ತಾನೇ ಮುಖ್ಯ ನಿಮಗೆ. ವಿದ್ಯಾರ್ಥಿಗಳಂತಂದ್ರೆ ಅಲ್ಲೂ ವಿದ್ಯಾರ್ಥಿಗಳು ಇಲ್ಲೂ ವಿದ್ಯಾರ್ಥಿಗಳು. ಡಬಲ್ ಸ್ಟ್ಯಾಂಡರ್ಡ್ ಏನಕ್ಕೆ? ಮೂರು ಬಿಟ್ಟಿರುವಂತಹ ಭ್ರಷ್ಟಾಚಾರಿ ಕೇಜ್ರಿವಾಲ್ ಆಡಳಿತದಲ್ಲಿ ಪಂಜಾಬಲ್ಲಿ ಏನ್ ನಡೀತಾ ಇದೆ ನೋಡಿದ್ದೀರಾ? ಇನ್ನೊಂದು ನಡೀತಾ ಇದೆ. ಒಂದಷ್ಟು ನಾಚಿಕೆಗೇಡಿತನದ ದೃಶ್ಯಗಳು ಹೊರಗೆ ಬರ್ತಾ ಇದ್ದಾವೆ ನೋಡಿ. ಮಹಿಳೆಯರಿಗೆ ತಿಂಗಳಿಗೆ 1,000 ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಂತಹ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇವತ್ತದೇ ಹೆಣ್ಣು ಮಕ್ಕಳ ಮೇಲೆ ಪಂಜಾಬಿನ ಬೀದಿ ಬೀದಿಯಲ್ಲಿ ಲಾಠಿ ಚಾರ್ಜ್ ನಡೆಸ್ತಾ ಇದ್ದಾರೆ. ಬರ್ನಾಲದಲ್ಲಿ ತಮ್ಮ ಹಕ್ಕುಗಳಿಗೋಸ್ಕರ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಂತಹ ಸ್ವಚ್ಛತಾ ಕಾರ್ಮಿಕರ ಮೇಲೆ ಅರವಿಂದ್ ಕೇಜ್ರಿವಾಲ್ ಭಗವಂತ್ ಮಾನ್ ಸರ್ಕಾರ ಪ್ರತಿಭಟನೆಯನ್ನು ಹತ್ತಿಕ್ಕೋ ಸಲುವಾಗಿ ಪೊಲೀಸ್ ಕ್ರಮವನ್ನು ಕೈಗೊಳ್ತಾ ಇದೆ. ಹೆಣ್ಣು ಮಕ್ಕಳು ರಕ್ತ ಸುರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕ್ರಪ್ಪ? ಯಾರಿಗೂ ಕಾಣಿಸ್ತಾ ಇಲ್ವಾ ಅದು? ಅಲ್ಲಿರೋದು ಹೆಣ್ಣು ಮಕ್ಕಳೇ ಅಲ್ವಾ? ಅಲ್ಲೂ ಸುರಿದಿದ್ದು ರಕ್ತಾನೇ ಅಲ್ವಾ? ಅಲ್ಲೂ ಬೇಕಾಗಿರೋದು ನ್ಯಾಯನೇ ಅಲ್ವಾ? ನಿಮ್ಗಳಿಗೆ ಮೋದಿಜಿ ಮಾತ್ರ ಕಾಣೋದಾ? ಮೋದಿಜಿ ಅನ್ನೋದು ಮಾತ್ರ ಕೇಳಿಸೋದಾ? ಅಷ್ಟೇನಾ ನಿಮಗಿರೋದು ಕೆಲಸ? ಆಮೇಲೆ ಇನ್ನೊಂದು ವಿಡಿಯೋವನ್ನ ಹಾಕ್ತೀನಿ. ಈ ವಿಡಿಯೋ ರಾಹುಲ್, ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ವಾದ್ರಾ, ಆಮೇಲೆ ಇಟಲಿ ಮಾತೆಯ ಭಕ್ತರಿಗೆ, CJP ಗೂಂಡಾಗಳಿಗೆ ಎಲ್ರಿಗೂ ಅರ್ಪಣೆ ಅಂತ ಇಟ್ಕೊಳ್ಳಿ. ಕಾಂಗ್ರೆಸ್ ಪಕ್ಷದ ಗೃಹ ಸಚಿವರಾಗಿದ್ದಂತಹ ಸುಶೀಲ್ ಕುಮಾರ್ ಶಿಂಧೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 2012ರಲ್ಲಿ ರಾಷ್ಟ್ರಪತಿ ಭವನದ ಹತ್ರ ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿದ್ದನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಹಾಗಾದ್ರೆ ಆಗ ಪ್ರಧಾನಿ
ಯಾರಾಗಿದ್ರಲ್ವಾ ಡಾಕ್ಟರ್ ಮನಮೋಹನ್ ಸಿಂಗ್, ಅವರು ಯಾಕೆ ರಾಜೀನಾಮೆನ ಕೊಡಲಿಲ್ಲ? ಆಗ ಯಾಕೆ ನೀವು ರಾಜೀನಾಮೆ ಕೊಡಿ 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 ಅಂತ ಕೇಳಲಿಲ್ಲ? ಸೋನಿಯಾ ಮೇಡಮ್ ಯಾಕೆ ಮೌನವಾಗಿ ಕೂತಿದ್ರು? ಆಗ ಯಾಕೆ ಮನಮೋಹನ್ ಸಿಂಗ್ ನಿವಾಸದ ಮುಂದೆ ಪ್ರತಿಭಟನೆಯನ್ನ ನಡೆಸಲಿಲ್ಲ? ಯಾಕೆ ನಡೆಸಲಿಲ್ಲ? ನಿಮ್ಮ ಅಸಹ್ಯ ರಾಜಕಾರಣ ಯಾರಿಗೆ ಗೊತ್ತಾಗಲ್ವಾ? ಅರ್ಥ ಆಗೋರಿಗೆ ಅರ್ಥ ಆಗತ್ತೆ. ಈಗ ಇವಿಷ್ಟು ನಡೀತಾ ಇರೋದು ಸಾಲೋದಿಲ್ಲ ಅಂತ ಹೇಳಿ ಆ ಕಡೆ ರೈತರನ್ನ ಕೂಡ ಎಬ್ಬಿಸ್ಬಿಟ್ಟಿದ್ದಾರೆ. ದೆಹಲಿ ಚಲೋಗೆ ಕರೆಯಂತೆ. ಶಂಭು ಗಡಿಯಲ್ಲಿ ಸಾವಿರಾರು ರೈತರು ಸೇರ್ಕೊಳ್ತಾರೆ. ವಿಷಯ ಏನು? ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ, ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಅಲ್ಲ ರೀ, ಅದಿನ್ನು ಫೈನಲೈಸ್ ಆಗಿಲ್ವಲ್ಲ, ಏನಂತ ವಿರೋಧ ಮಾಡ್ತೀರಾ? ಏನಂತ ಪ್ರತಿಭಟನೆ ಮಾಡ್ತೀರಾ? ದೆಹಲಿಯಲ್ಲಿ ಮಹಾಪಂಚಾಯತ್ ಅಂತೆ, ಒಟ್ಟು ದೆಹಲಿಗೆ ಬರ್ಬೇಕೆಲ್ರು, ಅದೇ ತಾನೇ ನಿಮ್ಮ ಉದ್ದೇಶ? ಆ ಕಡೆ ಪ್ರತಿಭಟನಾಕಾರರು ದೆಹಲಿಗೆ ಪ್ರವೇಶ ಮಾಡಿದ ಹಾಗೆ ತಡಿತಾ ಇದ್ದಾರೆ ಹರಿಯಾಣ ಪೊಲೀಸರು, ಪರದಾಡ್ತಾ ಇದ್ದಾರೆ. ಪಂಜಾಬ್ ಹರಿಯಾಣ ಗಡಿಯನ್ನ ಬ್ಯಾರಿಕೇಡ್ ಆಗಿರ್ಬೋದು, ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆ ಮೂಲಕ ಸೀಲ್ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಒಟ್ಟು ಎಲ್ಲರೂ ದೆಹಲಿಗೆ ಬರಬೇಕಷ್ಟೇ, ದಂಗೆ ಎಬ್ಬಸಬೇಕು. ನೇಪಾಳ ಬಾಂಗ್ಲಾದೇಶದಲ್ಲಿ ಏನಾಯ್ತು ಅದನ್ನ ಭಾರತದಲ್ಲೂ ನೋಡುವ ಆಸೆ ಇವರಿಗೆ. ಅದರ ಸಣ್ಣ ಸಣ್ಣ ಝಲಕನ್ನ ಅವಾಗವಾಗ ಈ ಗೂಂಡಾ ಸಿಜೆಪಿಗಳು ತೋರಿಸ್ತಾ ಇರ್ತಾರೆ. ರಾತ್ರಿ ಆದ್ರೆ ಜೋರಿರುತ್ತೆ ಇವ್ರದ್ದು. ಪೊಲೀಸರನ್ನ ಅಟ್ಟಾಡಿಸಿ ಹೊಡೆಯೋದೇನು? ಇವ್ರು ವಿದ್ಯಾರ್ಥಿಗಳಂತೆ. ವೀಕ್ಷಕರು, ಯೋಗಿ ಆದಿತ್ಯನಾಥ್ ಜಿಯವರು ಮಾತಾಡ್ತಾ ಹೇಳ್ತಾರೆ ಅವರು, ಈ ಕಾಂಗ್ರೆಸ್ ಪ್ರಧಾನಮಂತ್ರಿ ಮೋದಿಜಿಯವರ ನಿವಾಸವನ್ನ ಮುತ್ತಿಗೆ ಹಾಕುವುದಕ್ಕೆ ಮುಂದಾಗಿಬಿಟ್ಟಿದ್ದಾರೆ. ಅವರ ಭದ್ರತೆಯಲ್ಲಿ ಲೋಪ ಉಂಟು ಮಾಡುವ ಸಲುವಾಗಿ ಕಾಂಗ್ರೆಸ್ ನಾಚಿಕೆಗೇಡಿತನದ ಪ್ರಯತ್ನವನ್ನ ಮಾಡ್ತಾ ಇದೆ. दल से बड़ा देश ये केवल भारतीय जनता पार्टी का कार्यकर्ता कह सकता है, कोई अन्य दल का व्यक्ति नहीं कह सकता। अन्य दल तो देश की कीमत पर राजनीति कर रहे हैं। याद करिए, जो लोग संसद का छात्रों के नाम पर गुमराह करके, घेराव करके अव्यवस्था और अराजकता पैदा करना चाहते हैं, ये बाबा साहब भीमराव अंबेडकर का अपमान कर रहे हैं। ये लोग भारत के लोकतंत्र को चुनौती दे रहे हैं। ये कांग्रेस प्रधानमंत्री जी के आवास को घेरती है, उनकी सुरक्षा में सेंध लगाने का बेशर्मी से प्रयास, दुस्साहस करती है। कैसे कांग्रेस और समाजवादी पार्टी देश के खिलाफ षड्यंत्र कर रही है? आपने कल और परसों के इनके पूरे के पूरे षड्यंत्रों को देखा है। लगातार अव्यवस्था पैदा करना, अराजकता पैदा करना। जब सत्ता में थे तब हिंदू समाज को और देश को तबाह करते थे, दंगों के माध्यम से, कर्फ्यू के माध्यम से, भ्रष्टाचार के माध्यम से। और आज विपक्ष में हैं तो विदेशी पैसे के बल पर देश में अराजकता पैदा करना चाहते हैं, समाज को बांटना चाहते हैं। उसी प्रकार की अराजकता, क्योंकि अब इन्हें मालूम है नए भारत में दंगा नहीं हो सकता, कर्फ्यू नहीं लग सकता, तो अब नेगेटिव नैरेटिव के माध्यम से अव्यवस्था और अराजकता पैदा करना चाहते हैं। एक एक जागरूक नागरिक को, एक एक जागरूक कार्यकर्ता को इसके प्रति सतर्क बनना पड़ेगा। और ये सतर्कता बूथ पे होनी चाहिए, बूथ स्तर पर। जैसे देश का सैनिक सीमाओं पर रक्षा करता है, तब हम चैन की नींद सोते हैं। जब आप अपने बूथ पर सजग होंगे, सतर्क होंगे, योजना रचना सही ढंग से बनाएंगे, तब लखनऊ और दिल्ली में अच्छी योजनाएं बन पाएंगी। तब देश सुशासन के स्वाद को सुरक्षित महसूस करते हुए एक लंबी यात्रा को आगे बढ़ा पाएगा। तब 140 करोड़ लोगों के भविष्य को उज्जवल बनाने के लिए मोदी जी के नेतृत्व में हम एक नए प्रतिमान को स्थापित कर पाएंगे। ಕಾಂಗ್ರೆಸ್ ಹಾಗೆ ಸಮಾಜವಾದಿ ಪಕ್ಷ ದೇಶದ ವಿರುದ್ಧ ಸಂಚು ರೂಪಿಸ್ತಾ ಇದೆ. ಅಫ್ಕೋರ್ಸ್ ಹೌದು,
ಯಾವ ಡೌಟು ಇಲ್ಲ. ಆಮ್ ಆದ್ಮಿ ಪಾರ್ಟಿ ದೇಶ ಎಲ್ಲ ಸೇರ್ಕೊಂಡಿದ್ದಾರೆ ಅದರಲ್ಲಿ, ಅದನ್ನು ಬಿಡಿಸಿ ಹೇಳೋದೇನು. ಒಂದಷ್ಟು ಚಿತ್ರಣಗಳು ಹಾಗೆ ಬಂದುಬಿಡುತ್ತೆ. ಈ ದ್ರೋಹಿಗಳಿಗೆ ಯಾರಿಗೆ ಏನಾದ್ರೆ ಏನು ಸಮಸ್ಯೆ? ತಮ್ಮ ರಾಜಕೀಯ ಜೀವನ, ತಮ್ಮ ಫಾರಿನ್ ಫಂಡ್ ಯಾವುದು ನಿಲ್ಲಬಾರ್ದು, ತಮ್ಮ ಕೊಳಕು ರಾಜಕೀಯಕ್ಕೆ ಅವಕಾಶ ಸಿಗಬೇಕು. ಅದಕ್ಕೆ ಮೋದಿಜಿ ಅಧಿಕಾರದಿಂದ ಕೆಳಗೆ ಇಳಿಬೇಕು. ಅದಕ್ಕಿಷ್ಟೆಲ್ಲ ಪ್ರಯತ್ನ. ಹೆಸರು ವಿದ್ಯಾರ್ಥಿಗಳು. ಇದೇ ತಾನೆ ನಿಮ್ಗಳ ನಾಟಕದ ಹಿಂದಿರುವಂಥ ಉದ್ದೇಶ. CJP ಹೆಸರು, ಜೆನ್ಸಿಗಳು ಹೆಸರು, ನಡೀತಾ ಇರೋದು ಬೇರೆ. ವೀಕ್ಷಕರೇ, ವಿದ್ಯಾರ್ಥಿಗಳೇ ಆಗಲಿ, ರೈತರೇ ಆಗಲಿ, ಹೆಣ್ಣು ಮಕ್ಕಳೇ ಆಗಲಿ, ಮಹಿಳೆಯರೇ ಆಗಲಿ, ಯಾರೇ ಆಗಲಿ, ಯಾರ ಮೇಲೆ ಆದರೂ ಅನ್ಯಾಯ ನಡೆದ್ರೆ ಪ್ರಶ್ನೆಯನ್ನ ಕೇಳಬೇಕು. ಬಟ್ ಆ ಪ್ರಶ್ನೆ ಎಲ್ಲರ ವಿಚಾರದಲ್ಲೂ ಒಂದೇ ರೀತಿ ಇರಬೇಕು. ನಿಮಗೆ ಬೇಕಾದಲ್ಲಿ ಮಾತ್ರ ಒಂಥರ, ನಿಮಗೆ ಬೇಡದ ವಿಚಾರದಲ್ಲಿ ಒಂಥರ ಅಲ್ಲ. ಇವರಿಗೆ ದೆಹಲಿಯಲ್ಲಿ ನಡೆದ್ರೆ ಪ್ರತಿಭಟನೆ, ಪಂಜಾಬಲ್ಲಿ ನಡೆದ್ರೆ ಏನಿಲ್ಲ, ಮೌನ, ಬಾಯಿಗೆ ಗಮ್ ಹಾಕಿ ಕೂತಿರ್ತಾರೆ. ಇದು ನ್ಯಾಯ ಅಲ್ಲ, ರಾಜಕೀಯ. ದೇಶದ ಯುವಕರ ಭವಿಷ್ಯ ಯಾರದ್ದೇ ರಾಜಕೀಯ ಮೆಟ್ಟಿಲು ಆಗಬಾರ್ದು. ಬಟ್ ಏನು ಮಾಡೋದು, ಆಗಿದ್ದಾಗಿದೆ, ಆಲ್ರೆಡಿ ಆಗಿದೆ. ಪೇಪರ್ ಲೀಕ್ ಎಲ್ಲೇ ನಡೆದ್ರು ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಪ್ರತಿಭಟನೆಯ ಹೆಸರಲ್ಲಿ ಹಿಂಸಾಚಾರ ಯಾರೆಲ್ಲ ನಡೆಸ್ತಾ ಇದ್ದಾರಲ್ವಾ, ಅವರನ್ನು ಮಾತ್ರ ಬಿಡಬಾರ್ದು. ಅವರ ವಿಚಾರದಲ್ಲಿ ಕಾನೂನು ತನ್ನ ಕೆಲಸವನ್ನ ಮಾಡಲೇಬೇಕು. ಇನ್ನು ಮಿಕ್ಕಿರುವಂಥದ್ದು ತೀರ್ಮಾನ ನಿಮ್ಮದು. ನೀವು ಕೂಡ ಎಲ್ಲರೂ ನೋಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಬರ್ತಾ ಇದೆ. ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.